ಅವ್ರು 12 ಕೋಟಿ ಕೇಳ್ತಿರೋ ನಾನು 9 ಕೋಟಿ ಸಾಕಪ್ಪ ಅಂತ ಹೇಳಿ. ಕೋಟಿ ಜಾಸ್ತಿ ಯಾಕೆ ಅಂತ ಸುಮಾರು ಇಲ್ಲ, ನಾವೀಗ ಅಂದಾಜು ಮಾಡಿರೋದು ಇದು. ಇಲ್ಲ, ಹಲವಾರು ಕೆಲಸಗಳು ಒಂದು ಕಳೆದ ವರ್ಷಕ್ಕಿಂತ ಈ ವರ್ಷ ಒನ್ ಆರ್ 2 ಸ್ಟೆಪ್ಸ್ ಇನ್ನೂ ಬೇರೆ ಬೇರೆ ಕೆಲಸಗಳನ್ನ ಜಾಯಿನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಅದಕ್ಕೆಲ್ಲ ನಮಗೆ ಮೈಕ್ ಆನ್ ಮಾಡಿ, ಈ ಯಂಗ್ಸ್ಟರ್ಸ್ಗೆ ಮೈಕ್ ಆನ್ ಮಾಡಿ ಸಾಧು. ಅಲ್ಲ, ಈ ಸರ್ತಿ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರು ಗೊತ್ತಲ್ಲ, ಮಾಡ್ತೀನಿ. ಅದು ನಮ್ಮ ಡಿಸ್ಕಷನ್ ಬೇರೆ ಜಾಗದಲ್ಲಿದೆ. ಇಲ್ಲಿ ಇನ್ನೊಂದು ಸ್ಟೆಪ್ ಸಮಯ ಇಲ್ಲ. ನಮ್ಮ ವಿದ್ಯಾಶಂಕರ್ ಸರ್ ಹೇಳಿದಂಗೆ ಒಂದಷ್ಟು ನಮ್ಮ ಕಮಿಟಿ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿ ಸ್ವಲ್ಪ ಕೆಲಸಗಳು 1-2 ಸ್ಟೆಪ್ ಮೇಲೆ ಹೋಗೋಣ ಅಂತ. ಈ ಯಂಗ್ಸ್ಟರ್ಸ್ನ ನಮ್ಮ ಬ್ಯಾಂಗ್ಳೂರು ITBT ಹಬ್ಬ ಆಗಿರೋದ್ರಿಂದ ಈ ವರ್ಚುವಲ್ ವಿಷನ್ಸ್ನ ರೆಡಿ ಮಾಡೋಂಥ ಯಂಗ್ಸ್ಟರ್ಸ್ನ ಒಳಗೆ ತಂದು ಮತ್ತೆ ಶಾರ್ಟ್ ಕಾಣಬಾರ್ದಾಗ ಹಾಕ್ಬಿಡಿ, ಇದನ್ನ ಎಲ್ರಿಗೂ ಕಾಣೋ ರೀತಿ ಅದೇ ಸರ್ ಕ್ರಿಯೇಟ್ ಮಾಡಿದ್ಮೇಲೆ ಕಾಣಿಸುತ್ತೆ. ಒಂದಷ್ಟು ನಮ್ಮ ಕನ್ನಡ ಸಿನಿಮಾಗಳು ಇನ್ನೂ ಸೇಲ್ ಆಗದಿರೋಂಥ ಬಹಳ ಸಿನಿಮಾಗಳಿದೆ. ಅದಕ್ಕೆ ನೆಟ್ಫ್ಲಿಕ್ಸ್ ಅವರು ಬೇಕಾದಷ್ಟು ಬೇರೆ ಬೇರೆಯವ್ರನ್ನ DD1 ಇದು Z5 ಇವ್ರನ್ನೆಲ್ಲ ಕರೆದು ಅವರಿಗೆ ಸೆಪ್ರೇಟ್ ಒಂದಷ್ಟು ವೇದಿಕೆಗಳನ್ನ ಶುರು ಮಾಡಿ ಅದಕ್ಕೆಲ್ಲ ಸ್ವಲ್ಪ ಪ್ರಿಪ್ರೇಷನ್ಸ್ ಬೇಕು. ಅದಕ್ಕೋಸ್ಕರನೇ ಸ್ವಲ್ಪ ಬಜೆಟ್ ಜಾಸ್ತಿ. ಇದು ಮಾರ್ಚ್ 1ನೇ ತಾರೀಕು ಮಾಡೋದು. ನಾವಿನ್ನೂ ಜನವರಿನಲ್ಲಿ ಇದ್ದೀವಿ. ಎಲ್ಲ ಪ್ರಿಪ್ರೇಷನ್ ಬೇಕಾದಷ್ಟು ಟೈಮ್ ಇದೆ. ಸಂದೇಶ ಹೇಗೆ ವಿಕ್ರಮ್ ಹೋಗಲ್ ಕನ್ನಡ ಚಿತ್ರರಂಗಕ್ಕೆ 19ರಿಂದನೂ ಸಬ್ಸಿಡಿ ಇಲ್ಲ, ಚಿತ್ರರಂಗ ಥಿಯೇಟರ್ಗಳದ್ದು ಒಳ್ಳೆ ವ್ಯವಸ್ಥೆ ಇಲ್ಲ. ಸೊ ಗೌರ್ಮೆಂಟ್ ಆಗಿದೆ. ಈ ವರ್ಷದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಯಾವ ರೀತಿ ಸಂದೇಶ ಹೋಗುತ್ತೆ? ಯಶಸ್ವಿ ಇದು ಏನು ಮೊದಲನೇ ಸಾರಿ ಅಂತಾರಾಷ್ಟ್ರೀಯ ಸಿನಿಮಾ ಅಲ್ಲ, ಇದು 16ನೇದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ. ಮೊದಲನೇದಲ್ಲ ಇದು 16th